ಶೇರ್ ಒಂದು ಕಂಪನಿ ಹಿಡಿಸಿಲ್ಲ ಅನ್ನೋದಕ್ಕೋಸ್ಕರ ನಮ್ಮನ್ನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾ ಇದೀರೋ? ಹತ್ರ ರಿಲಯನ್ಸ್ IPOದಿಂದ ಇದೆ. ಯಾವಾಗಿಂದಿದೆ? ಮಾಹಿತಿ ಅದೆಲ್ಲ ಇದೆ. IPOನಲ್ಲಿ ನಮ್ಮಪ್ಪ ತಗೊಂಡಿದ್ದು ಇನ್ನೂ ಕೂಡ ನನ್ನ ತಮ್ಮನ ಹೆಸರಲ್ಲಿ ಹಂಗೆ ಇಟ್ಟಿದ್ದೀನಿ. ಇದು A ಸೀರೀಸ್, P ಸೀರೀಸ್, C ಸೀರೀಸ್, E ಸೀರೀಸು, F, G, ಆಮೇಲೆ ರಿಲಯನ್ಸ್ ಪೆಟ್ರೋಕೆಮ್ ಹಿಂಗೆ ಮರ್ಜ್ ಮಾಡಿ ಹಂಗಿದ್ ಮಾಡಿ ಪ್ರಪಂಚದಲ್ಲಿರುವಂಥ ಎಲ್ಲ ಡರ್ಟಿ ಥಿಂಗ್ಸ್ ಡಿಪಾರ್ಟ್ಮೆಂಟು ಅವ್ರ ಹತ್ರನೇ ಇದೆ. ಅವ್ರಿಗೆ ಸ್ಟ್ರೋಕ್ ಬಂದಾಗ ಮಸಾಜ್ ಮಾಡೋಕ್ಕೆ ಬಂದಂಥವ್ರಿಗೆಲ್ಲ ಶೇರ್ ಕೊಟ್ಟಿದ್ದಾರೆ. ಸೊ ಶೇರ್ ಎತ್ತಿ ಕೊಟ್ಟಂಥ ಕತೆ ಎಲ್ರಿಗೂ ಗೊತ್ತು. ಆಮೇಲೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ರು. ಎಲ್ಲ ಮ್ಯಾನೇಜ್ ಮಾಡಿ ಇವತ್ತು ಅದೆಲ್ಲ ಲೀಗಲ್ಲು, ರೈಟಾ? ಆ ಕಥೆಯಿಂದ ಇದೆ. ನನ್ನ ಹತ್ರ ಇನ್ನೂ ಕೂಡ ಇದೆ. ಆ ದಿವಾಳಿ ಆದಂಥ ಶೇರ್ಸ್ ಕೂಡ ಇದೆ, ರೈಟಾ? ಫಸ್ಟು ದಿವಾಳಿ ಆದಂತ ಶೇರ್ಸ್ ಅಂತಂದ್ರೆ ಬೇರೆ ಭಾಗ ಮಾಡಿಕೊಟ್ಟ ಅಲ್ಲ ತಮ್ಮನ್ಗೆ, ಅದನ್ನ ನನಗೂ ಬರುತ್ತಲ್ಲ, ನಾನು ಶೇರ್ ಹೋಲ್ಡರ್ ಅಂದ್ರೆ ನನಗೂ ಬರುತ್ತಲ್ಲ, ಅದರಿಂದ ಒಂದೊಂದು ಬೇರೆ ಭಾಗ ಮಾಡಿ ಕೊಡ್ತಾನಲ್ವಾ ನನಗೂ, ಅವನು ಕೊಟ್ಟಂಗೆ ನನಗೂ ಬೇರೆ ಭಾಗ ಮಾಡಿ ಕೊಡ್ಬೇಕಲ್ವಾ, ನಾನು ಶೇರ್ ಹೋಲ್ಡರ್ ಅಲ್ವಾ. ರಿಲಯನ್ಸ್ ಇಂದ ಜಿಯೋ ಬೇರೆ ಬೇರೆಯಾಗಿ ಭಾಗ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದೇ ತರ ಅದು IPO ಹಾಕ್ತಾ ಇದ್ದಾನೆ. ಈ ಫಿನಾನ್ಷಿಯಲ್ಸ್ ಬೇರೆ ಮಾಡಿ ಕೊಟ್ರಲ್ಲ, ಅದೇ ತರಾನೇ IPO ಹಾಕ್ತಾ ಇದ್ದಾನೆ. ಇದೆ ನನಗೆ ಫೈನಾನ್ಷಿಯಲ್ ಶಾರ್ಸ್ ತಂದಿತ್ತಾರ, ಅದು ಕೂಡ ಬಂತು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅವತ್ತು ನಮ್ಮ ಅಪ್ಪ ಅವರು ಅದು ಮಾಡಿದಾಗ IPOದಲ್ಲಿ ಹಾಕಿ ತೊಗೊಂಡ್ಬಿಟ್ರು. ಇವತ್ತು ನಾನು ನಿಮಗೆ ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮಿಂದ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ನೇ ಅನಲೈಸ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ನೀನು ಹೇಗೆ ಅದರಲ್ಲಿ ಹಾಕ್ತೀರಾ? ಫಾರ್ ದಿ ಮನಿ ಹಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಜಿಯೋ, ಇಟ್ ಕೆನಾಟ್ ಬಿ ಪ್ರಾಫಿಟಬಲ್. ಬಟ್ ಅವನು ಅದನ್ನ ಪ್ರಾಫಿಟ್ ಅಂತ ಲೆಕ್ಕ ತೋರಿಸ್ತಾ ಇದ್ದಾನೆ. 3 years 5 years ರಿಟರ್ನ್ ಎಲ್ಲ ತೆಗೆದು ನೋಡಿದ್ರೆ ಒಳ್ಳೆ ಪ್ರಾಫಿಟ್ಸೇ ಬಂದಿದೆ. ಅಂದ್ರೆ ನೀವ್ ಯಾಕೆ ಅದನ್ನ ಬೇಡ ಅಂತ ಹೇಳ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗಾಗಿ ಯಾವತ್ತಾದ್ರೂ ಒಂದ್ ದಿನ ಆ ಬಲೂನ್ ಬಸ್ಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನನಗೆ ಗೊತ್ತಿರಂಗೆ ರಿಲಯನ್ಸ್ ಎಲ್ಲ ಆ ರೀತಿ ಬಸ್ಟ್ ಆಗಿತ್ತರ ಏನು ತಮ್ಮ ಏನಾದ್ರು ತಮ್ಮನ್ಗೆ ಈಕ್ವಲ್ ಆಗಿ ಭಾಗ ಮಾಡಿ ಕೊಟ್ರಲ್ಲ, ಬೇರೆ ಮಾಡಿ ಕೊಟ್ಟ ಅಲ್ವಾ ಭಾಗ? ತಮ್ಮಂಗೆ ತಾನೇ ಗ್ರೇಟರ್ ವ್ಯಾಲ್ಯೂ ಇದ್ದಿದ್ದು ಅವಾಗ. ಇವತ್ತು ತಮ್ಮ ಎಲ್ಲಿದ್ದಾನೆ? ಅದು ಮ್ಯಾನೇಜ್ಮೆಂಟ್ ಸ್ಕಿಲ್ ಸರ್. ಹೌದು, ಆಗಿದ್ದಾಗ ಇವನ್ ಮಾತ್ರ ಇದು ಮಾಡ್ತಾನೆ ಅಂತ ಹೆಂಗ್ ಗೊತ್ತಾಗುತ್ತೆ? ಈ ತಮ್ಮನ್ನ ಖಾಲಿ ಮಾಡಿದ್ದೆ ಅಣ್ಣ ತಾನೆ ಸರ್. ಹಂಗೆ ತಮ್ಮ ಸ್ವಂತ ದುಡ್ಡಲ್ಲಿ ಇದ್ ಮಾಡಿಸ್ಕೊಂಡ ಅನ್ನೋ ತರ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ದಂಗೆ ಮಾಡಿದ್ರು. ಇದನ್ನ ಈ ರೀತಿ ತಿಳ್ಕೊಬೋದಲ್ಲ ಸರ್. ಹಂಗೆ ಈಗ ಮುಖೇಶ್ ಅಂಬಾನಿ ಇದ್ದಿದ್ರೆ ಇಷ್ಟೊತ್ತಿಗೆ ಇದು ವರ್ಲ್ಡ್ ಕ್ಲಾಸ್ ಕಂಪನಿಯಾಗಿ ಬದಲಾಗಿ. ಅದೆಲ್ಲ ಏನು ಬದಲಾಗಿರಲ್ಲ. ಮುಖೇಶ್ ಅಂಬಾನಿ ಹೇಗೆ ದುಡ್ಡು ಮಾಡ್ತಾ ಇದ್ದಾನೆ ಅಂತಂದ್ರೆ, ಕ್ಯಾಶ್ ಮೆಷಿನ್ ಹಂಗೆ ಸಿಕ್ತು, ರಿಫೈನರಿ ಸಿಕ್ತು, ಅವ್ನು ಹೊರದೇಶದಿಂದ ದುಬೈಯಿಂದೆಲ್ಲ ರಿಫೈನರಿ ತಗೊಂಡ್ರು, ಬೇರೆ ಕ್ಲಾಡರ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಇವತ್ತು ರೆಂಟ್ ಎಲ್ಲ ಬೇರೆಯಾಗಿ ನಿಂತಿದೆಪ್ಪ, ಇದೇ ಕ್ಯಾಪಿಟಲ್, ಇದೇ ಸಾಲ, ಇದೆ ಅಂತ ಗೊತ್ತಾಗುತ್ತೆ. ಅದೇ ಎಷ್ಟು ಪ್ರಾಫಿಟ್ ಅಂತ ಕೂಡ ಗೊತ್ತಾಗ್ತಾ ಇದೆ. ನೀವು ಮಾಡ್ತಾ ಇದ್ದೆ ಬೇರೆ ಮಾಡ್ಬಿಡಲ್ಲ. ರೆಂಟ್ಗೆ ನಾನು ಆಮೇಲೆ ಬರ್ತೀನಿ ಸರ್. ಇದು ನಾನು ಹೇಳ್ತೀನಿ, ಯಾಕೆ ಭಾಗ ಮಾಡ್ತಾ ಇಲ್ಲ? ಅದು ಒಂದು ಮೈನಸ್ ಆಗ್ಸಿದ್ವಿ ತಾನೆ ಸರ್. ಮೈನರ್ ಅಲ್ವಲ್ಲ, ಅವ್ನ್ ತಾನೇ ಟರ್ನ್ ಓವರ್ ಎಲ್ಲ ಈಕ್ವಲ್. ಬಿಗ್ ಲಾರ್ಜರ್ ಅಂತೆಲ್ಲ ಮಾತಾಡ್ತಾ ಇರ್ತೀಯಾ? ನೀವೀಗೊಂದು ರಿಲಯನ್ಸ್ ಅಂಗಡಿ ಒಳಗಡೆ ಹೋಗಿ ಟೆಂಟ್ ಇದ್ರೊಳಗೋ ಸ್ಟುಡಿಯೋದೊಳಗೋ ಹೋಗು, ಡಿಫ್ರೆನ್ಸ್ ನಿಂಗೆ ಗೊತ್ತಾಗುತ್ತಾ ಇಲ್ವಾ ಅಂತ ನೀ ಹೇಳು. ಗೊತ್ತಾಗುತ್ತೆ ನಾನು ಒಂದು ಸಲ ಹೋಗಿದ್ದೀನಿ. ಹೋಗಿದ್ಯಾ ಅಂತ ನನಗೆ ಗೊತ್ತು. ಜಿಯೋ ಇದು ಹೇಗಿರುತ್ತೆ? ಪ್ರೈಸ್ ವ್ಯಾಲ್ಯೂಯೇಷನ್ ಇಂದ ಹೇಳ್ಬೇಕು ಅಂತಂದ್ರೆ ಹೆಂಗಿರುತ್ತೆ? ನೀವು ಅಂಗಡಿ ಒಳಗಡೆ ಹೋದ್ರೆ ನಿಂಗೆ ಡಿಫರೆನ್ಸ್ ಹೇಗಿರುತ್ತೆ? ನೀವ್ ಏನ್ ಕೇಳೋ ಬರ್ತಾ ಇದೀರಾ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಡಿಫರೆನ್ಸ್ ಅಂತಂದ್ರೆ ನನ್ಗೇನು ಅಂತ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗಿಲ್ಲ. ಕ್ಲೈಂಟ್ ನ ಹ್ಯಾಂಡಲ್ ಮಾಡೋದ್ರಿಂದಾನೇ ಡಿಫ್ರೆನ್ಸ್ ಇರುತ್ತೆ. ನೀನು ಈಗ ವಿಸೈಡ್ ಹೋಗಿದ್ದೀನಿ ಸರ್. ಈಗ ಒಂದು ಜಿಯೋ ಒಳಗಡೆ ಹೋದೆ ಅಂತಂದ್ರೆ ಕ್ವಾಲಿಟಿ ಆಫ್ ಎಂಪ್ಲಾಯಿ ವಿಡಿಯೋದೆಲ್ಲ ಅದು ಇರುತ್ತಾ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ವಿಡಿಯೋಗೆ ಹೋಗಿಲ್ಲ. 2 ವಿಡಿಯೋಗೂ ಕ್ವಾಲಿಟಿ ಆಫ್ ಎಂಪ್ಲಾಯಲ್ಲೇ ಡಿಫ್ರೆನ್ಸ್ ಇರುತ್ತೆ. ಫೈನ್ ಸರ್, ಈಗ ನೀವು ಇದನ್ನ ಹೇಳಿದ್ರಿಂದ ನಾನು ಇದನ್ನ ಕೇಳ್ತೀನಿ. ಇದನ್ನ ಬೇರೆ ಭಾಗ ಮಾಡು. ಇದೆ ಎಷ್ಟು ಬ್ರ್ಯಾಂಡ್ ಇಷ್ಟದಿಂದ ಎಷ್ಟು ಓಡ್ತಾ ಇದೆ ಅದು ನಿಮ್ಗೆ ಅರ್ಥ ಆಗೋ ಥರ ನಾನು ಇನ್ನ ಕೇಳ್ತೀನಿ. ಎಷ್ಟು ಬ್ರ್ಯಾಂಡ್ನ ಅವ್ನು ತಗೊಂಡ? ತುಂಬಾ ಆ ಅಂಗಡಿಗಳೆಲ್ಲ ಎಲ್ಲಿ? ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ತುಂಬಾ ತಗೊಂಡ್ಬೇಕು ಸರ್. ಅದೆಲ್ಲ ಎಲ್ಲೋಯ್ತು? ಇನ್ನೂ ಅದು ಒನ್ ಆಫ್ ದ ಕಂಪನಿಯಾಗಿ ಇಲ್ವಲ್ಲ. ಅಷ್ಟೊಂದು ಬ್ರ್ಯಾಂಡ್ ಮುಚ್ಚಿಬಿಡ್ತಾರಲ್ಲ. ಪರ್ಫ್ರೈ ಏನಾಯ್ತು? ಪರ್ಫ್ರೈಯು, ಅರ್ಬನ್ ಲ್ಯಾಡರ್ ಏನಾಯ್ತು? ಡೆನ್ಸೋ ಏನಾಯ್ತು? ಆಮೇಲೆ ಈ ಬಟ್ಟೆ ಬ್ರ್ಯಾಂಡ್ಗಳು ತುಂಬಾ ತಗೊಂಡ್ನಲ್ಲ, ಅದೆಲ್ಲ ಎಲ್ಲಿ ಹೋಯ್ತು? ಅರವಿಂದ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟು ಅಂತ ಅನ್ಕೋತೀನಿ. ಇಲ್ಲಿ ಅರವಿಂದ್ ಬೇರೆ ಆಗಿ ಸ್ಪ್ಲಿಟ್ ಮಾಡಿದೆ. ಇವಂದ ಏನಾಯ್ತು? ವೇರ್ ಇಸ್ ಅ ಕಂಪನಿ ದಟ್ ಇಸ್ ಡೂಯಿಂಗ್ B2B and can do very good B2B ಬಿಸ್ನೆಸ್. 10 ಬಿಸ್ನೆಸ್ ಅಲ್ಲಿ 10 ಶೇರ್ ಅಲ್ಲಿ 4 ಶೇರ್ ಸೋತೋರುತ್ತೆ ಅನ್ನೋ ಇಟ್ಕೊಂಡಿದ್ಯಲ್ವಾ? ನೀನ್ ಕಂಪನಿನೇ ಬೇರೆ ಮಾಡಿ ಬಿಟ್ಬಿಡು. ಆ ಕೆಲಸ ಶುರು ಮಾಡಿದಾರಲ್ಲ. ನೀನ್ 5 ವರ್ಷಕ್ಕೆ ಮುಂಚೆ ಪ್ರಶ್ನೆ ಕೇಳಿದೆ, ನಾನು 5 ವರ್ಷಕ್ಕೆ ಮುಂಚೆ ಅದಕ್ಕೆ ಉತ್ತರ ಕೊಡು. ಹಂಗೆ ಹೇಳ್ತಾ ಇದ್ದೀರಾ? ವೈ ಇಸ್ ಏರ್ಟೆಲ್ ಮೋರ್ ಸಕ್ಸಸ್ಫುಲ್ ದೆನ್ ಜಿಯೋ? ಕಸ್ಟಮರ್ ಅಕ್ವಿಸಿಷನ್. ವೈ? ಪೇಯಿಂಗ್ ಕಸ್ಟಮರ್ಸ್ ಪ್ರಿಫರ್ ಏರ್ಟೆಲ್ ಟು ಜಿಯೋ ಸರ್ವಿಸ್ ಅಲ್ವಾ? ಇವರ ಇದೇನು ಅವ್ರಿದೇನು? ನನಗೆ ಕಾಲ್ ಬ್ಯಾಕ್ ಈ ಹೋಗಿ ಈಗ ಅಕೌಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಇವನ ಒಂದು ಈಗ ಅವನಿದು ಏನು ಸರ್, ಇದು ಆಲ್ಮೋಸ್ಟ್ ಒಂದೇ ತರ ಇಲ್ಲ, ಹೋಗಿ ನೋಡು, ಭಾರತ್ ಇದು ನೋಡು. ಈಗ ಏರ್ಟೆಲ್ 259 ಪರ್ ಮಂತ್, ಜಿಯೋ 213 ಪರ್ ಮಂತ್.
ಎಷ್ಟಾಯ್ತು? ವ್ಯತ್ಯಾಸ ಇದೆ ಸರ್ ಒಂದು 13. 20% ಜಿಯೋ 20% ಕಡಿಮೆ. ಅದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ. 20% ಎಕ್ಸ್ಟ್ರಾ ಮಾಡ್ತಾ ಇದ್ದಾನೆ ಅವನು. ಸೇಮ್ ಕ್ಲೈಂಟು ಐ ಆಮ್ ಗೆಟಿಂಗ್ 20% ಎಕ್ಸ್ಟ್ರಾ ರೆವೆನ್ಯೂ. ಓಕೆ, ನೀವು ಆಸ್ ಇನ್ವೆಸ್ಟರ್ ಆಗಿ ನೋಡ್ತಾ ಇದ್ದೀರಾ? ನೀನೊಬ್ಬ ಗಿರಾಕಿ, ನಾನೊಬ್ಬ ಗಿರಾಕಿ, ಇಬ್ರಿಗೂ ಒಂದೇ ಸರ್ವಿಸು. ಮೇಡಮ್ ಒಂದು 20% ಎಕ್ಸ್ಟ್ರಾ ಇದ್ರೆ ಆ 20% ಅನ್ನೋದು ನಾವು ಸರ್ವಿಸ್ಗೆ ಪೇ ಮಾಡ್ತಾ ಇದ್ದೀವಿ. ವಾಟ್ ಸೊ ಎವರ್. ಹಿ ವಿಲ್ ಡ್ರಾ ಮೋರ್ ಅಲ್ವಾ? 20% ಪರ್ ಕಸ್ಟಮರ್. ಸೊ ಆಗಿದ್ದಾಗ ಹೌ ಮೆನಿ ಮಿಲಿಯನ್ ಕಸ್ಟಮರ್ಸ್, ವಾಟ್ ವಿಲ್ ಬಿ ದ ಡಿಫರೆನ್ಸ್? ಸೊ ದಿ ಹೈಯರ್ ಅಂಡ್ ಹೈಯರ್ ಬ್ರಾಕೆಟ್, ನೀನು ಆವ್ರೇಜ್ನ ಬಿಡು. ಪೀಪಲ್ ಲೈಕ್ ಮೀ ಡೋಂಟ್ ಇವನ್ ಲುಕ್ ಅಟ್ ಜಿಯೋ. ನನಗೆ ಬಿಲ್ಲೇ ಎಷ್ಟು ಅಂತ ಗೊತ್ತಿಲ್ಲ. ಆಫೀಸಿಂದ ಕಟ್ಬಿಡ್ತಾರೆ, ನನಗೆ ಎಷ್ಟು ಬಿಲ್ಲು ಅನ್ನೋದೇ ಗೊತ್ತಿಲ್ಲ. ನಾನು ಮುಂಚೆ ನೋಡ್ತಾ ಇದ್ದೆ, ಈಗ ನೋಡೋದೇ ಇಲ್ಲ. ಫೈನ್ ಸರ್. ಸೊ ಏನಾಗುತ್ತೆ ಅಂತಂದರೆ, ಸೊ ಆಸ್ ಕಂಪನೀಸ್ ಗೋ ಬಿಗ್ಗರ್ ಅಂತ ಇಟ್ಕೋ, ಟಾಟಾ ಕಮ್ಯುನಿಕೇಶನ್ಸ್ ಒಳಗಡೆ ಬಂದ್ಬಿಡ್ತಾರೆ ಕಾಂಪಿಟೇಷನ್ಗೆ. ಈಗ ಒಂದು ಸ್ಟಾಕ್ ಬ್ರೋಕರ್ಗೆ ರಿಲೀಸ್ ಮಾಡಿದೆ ಅಂತಂದ್ರೆ, ಈಗ ಬ್ರ್ಯಾಂಡ್ ಕಮ್ಯುನಿಕೇಶನ್ಗೆ ಟಾಟಾ ಕಮ್ಯುನಿಕೇಶನ್ ಒಳಗಡೆ ಬಂದ್ಬಿಡುತ್ತೆ. ಬ್ರ್ಯಾಂಡ್ ಕನೆಕ್ಷನ್ಗೆ ಟಾಟಾ ಕಮ್ಯುನಿಕೇಶನ್ ಕೂಡ ಒಳಗಡೆ ಬಂದ್ಬಿಡುತ್ತೆ. ಸೊ ಹೈಯರ್ ದಿ ವ್ಯಾಲ್ಯೂ, ಜಿಯೋ ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ಅಲ್ವಾ? ಎಲ್ಲಿ ಜಿಯೋ ಪರ್ಫಾರ್ಮೆನ್ಸು? ಇಂಟರ್ನೆಟ್ನ ಫ್ರೀಯಾಗಿ ಕೊಡುವಂಥ ಕಡೆ ಪರ್ಫಾರ್ಮೆನ್ಸು. ಇದೊಂದಾಯ್ತಾ? ಸೊ ರಿಲಯನ್ಸ್ ಇಸ್ ಎ ವೆರಿ ಗುಡ್ B2B ಬಿಸ್ನೆಸ್ ಪ್ಲೇಯರ್, ನಾಟ್ ಅ B2C ಪ್ಲೇಯರ್. ನೀನು ಯಾವತ್ತಾದ್ರೂ ಒಂದು ದೊಡ್ಡ ಕಾರ್ಪೊರೇಟ್ಗೆ ಹೋಗಿ ವಿಚ್ ಇಸ್ ಕನ್ಸ್ಯೂಮರ್ ಫೇಸಿಂಗ್, ಕ್ಲೈಂಟ್ಗೆ ನಾನು 1000 ರೂಪಾಯಿ ಅಷ್ಟೇ ಬಿಲ್ ಹಾಕ್ತೀನಿ ಅಂತ ಹೇಳಿರೋದನ್ನ ನೋಡಿದ್ಯಾ? ಇದರ ಹಂಗೆ ಮುಚ್ಬಿಟ್ಟು ಹೋಗ್ಬಿಡು, ನೀನೇನು ನೇಷನ್ ಮಾಡುವಂಥದ್ದು. ಬಟ್ ರಿಲಯನ್ಸ್ ಇಸ್ ವೆರಿ ಗುಡ್ ಮ್ಯಾನೇಜಿಂಗ್ ದಿ ಪವರ್ಮೆಂಟ್. ಅದಕ್ಕೆ ನೀನು ಬೆಟ್ ಮಾಡ್ತೀಯ ಅಂತಂದ್ರೆ ಬೆಟ್ ಮಾಡು. ಅದೇ ಸರ್. ಈಗ ನನ್ನ ಫಿಲಾಸಫಿನಲ್ಲಿ ಅದು ಹೋಗರಿ ಬರೋಲ್ಲ. ಅದನ್ನೇ ನಾನೀಗ ಪ್ರಶ್ನೆಯಾಗಿ ಕೇಳ್ತಾ ಇದ್ದೇನೆ. ನಿಮ್ಮ ಪಾಲಿಸಿಗೆ ಸೆಟ್ ಆಗಲ್ಲ ಅನ್ನೋದಕ್ಕೋಸ್ಕರ ಆಮೇಲೆ ತಗೋಬೇಡಿ ಅಂತ ಹೇಳ್ತಾ ಇದ್ದೀರಾ? ಪರ್ಫೆಕ್ಟ್ದು ಫಿಲಾಸಫಿನಲ್ಲೇ ಅದು ತಪ್ಪು. ನಾನೇ ತಿರ್ಗಾ ಹೇಳ್ತಾ ಇದ್ದೀನಿ, ನಾನೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಕೂಡ ಗವರ್ಮೆಂಟ್ ರಿಲೇಟೆಡ್ ಕಂಪನೀಸ್ನ ತಗೊಳ್ಳೋದಿಲ್ಲ. ನೋಡ್ತಾ ಇದ್ದೀನಿ ಸರ್. ರಿಲಯನ್ಸ್ ಇಂಡಸ್ಟ್ರಿ 1 ಇಯರ್ ರಿಟರ್ನ್ 7%, 3 ಇಯರ್ ರಿಟರ್ನ್ 27%, 5 ಇಯರ್ ರಿಟರ್ನ್ 58%. ನನ್ನ ಎಲ್ಲ ಸ್ಟಾಕ್ನ ಇದು ಬಿಟ್ ಮಾಡಿಬಿಡುತ್ತೆ. ಆಗಿದ್ದಾಗ ನಾನು ಯಾಕೆ ಇದನ್ನ ಇಟ್ಕೋಬೇಕು? ಇದು ITCನ ಮಾತ್ರ ಅದು ಬಿಟ್ ಮಾಡಿಲ್ಲ, ಯಾಕಂದ್ರೆ ಈಗ ಅದನ್ನ ಹೊಡೆದಿದ್ದಾರೆ. ಅದನ್ನ ಬಿಟ್ರೆ ಬೇರೆ ಎಲ್ಲ ಸ್ಟಾಕ್ನ ಬಿಟ್ ಮಾಡಿಬಿಡುತ್ತೆ. ಇದು ITC ನೋಡಿದ್ರಿ ಅಂತಂದ್ರೆ 3 ಇಯರ್ ರಿಟರ್ನ್ 20% ಡೌನ್. ಹೌದು, ಬಟ್ ಅದು ಥರ್ಡ್ ಇಯರ್ ಏನು ಅಂತಂದ್ರೆ, ಬೇರೆ ಎಲ್ಲಾದ್ರೂ ತಗೊಂಡಿದ್ದೆ ಅಂತಂದ್ರೆ, ಯಾಕಂದ್ರೆ ಕೊರೋನಾ ಟೈಮಲ್ಲಿ 150 ವರೆಗೂ ಬಂತು. ಅವಾಗ ಹಂಗಂದ್ರೆ ಇವಾಗ 100%. ಅದೇನೆ HCL ಬಿಟ್ಬಿಡು, ITC ಬಿಟ್ಬಿಡು, ಅದರದ್ದಂತೆ. ಈಗ ಟಾಟಾ ಕನ್ಸಲ್ಟೆನ್ಸೀಸ್ 3 ಇಯರ್ ರಿಟರ್ನ್ 18% ಡೌನ್. ನಾನಿನ್ನ TCS ಕನ್ಸಿಡರ್ ಮಾಡೋದು ಹೇಳಿದ್ನಾ? ನಾನು ಕನ್ಸಿಡರ್ ಮಾಡುವಂಥ ಸ್ಟಾಕಲ್ಲಿ ಯಾವುದು ಅಂತ ಹೇಳು. 10ರಲ್ಲಿ 4 ಹೋಗಿರುತ್ತೆ, ಅದು ಕೂಡ ಹೋಗಿಲ್ಲ. ಈಗ ತಂಗಮೈಲ್ ಏನಾಯ್ತು? ತಂಗಮೈಲನ ಏನಾಯ್ತು? ರಿಲಯನ್ಸ್ ತಂಗಮೈಲ? ತಂಗಮೈಲ್ ಕರ್ನಾಟಕ ಬ್ಯಾಂಕ್ ತರ ಅದು. ಮತ್ತೆ ಇಲ್ಲ ಸೌತ್ ಇಂಡಿಯನ್ ಬ್ಯಾಂಕಾ ರಿಲಯನ್ಸ್? ಸೌತ್ ಇಂಡಿಯನ್ ಬ್ಯಾಂಕ್ ಸರ್. ಯಾವುದು ಬೆಟರ್? ಸೌತ್ ಇಂಡಿಯನ್ ಬ್ಯಾಂಕ್. ಮತ್ತೆ ಕರೆಕ್ಟ್ ಸರ್. ನಾನು ಈಗ TCS ನೋಡಿದ್ರಿ ಅಂತಂದ್ರೆ, ಇನ್ನು TCS ನ ಯಾವಾಗ ಕನ್ಸಿಡರ್ ಮಾಡೋದಕ್ಕೆ ಹೇಳಿದೆ? 3000ಕ್ಕಿಂತ ಕೆಳಗಡೆ ಹೋಗ್ಲಿ, 3000ಕ್ಕಿಂತ ಕೆಳಗಡೆ ಹೋಗ್ಲಿ. ಅದು 3000ಕ್ಕಿಂತ ಮೇಲೆ ಇತ್ತಲ್ಲ, ನಾನು ಕೂಡ ಬೇಡ ಅಂತಾನೆ ಹೇಳ್ದೆ. 3 ಇಯರ್ ಮುಂಚೆ ಆ ರೇಂಜ್ ಅಲ್ಲೇ ಇತ್ತು. ಎಸ್, ನಾನು ಬೇಡ ಅಂತಾನೆ ಹೇಳ್ದೆ. 3-5 ಅಲ್ಲಿ ನೀನು ಕನ್ಸಿಡರ್ ಮಾಡಬೇಡ ಅಂತಾನೆ ಹೇಳ್ದೆ. ಅದನ್ನ ಮೇಲೆ ನೀನು ಕನ್ಸಿಡರ್ ಮಾಡಿದ್ರೆ ಅದು ನಿನ್ ತಪ್ಪು. ಓಕೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಏಷ್ಯನ್ ಪೇಂಟ್, ನೀವು ಒಂದು ಈ ಮಲ್ಟಿಪಲ್ ಕಾಂಪೌಂಡ್, ಕನ್ಸಿಸ್ಟರ್ ಕಾಂಪೌಂಡ್ ಅಂತ ಹೇಳುವಾಗೆಲ್ಲ ನೀವು ಅದನ್ನ ಹಿಟ್ ಮಾಡೇ ಹೇಳಿದ್ದೀರಾ ಸರ್. ಅದನ್ನು ನೋಡಿದ್ರಿ ಅಂತಂದ್ರೆ 3 ಇಯರ್ ರಿಟರ್ನ್ 11% ಅಷ್ಟೇ ಕಡಿಮೆ ಆಗಿದೆ. ಬಸ್ ಈವನ್ ಇನ್ನೂ ಕೂಡ ಬೀಳುತ್ತೆ. ನಂಗೆ ಅದಕ್ಕೆ ನಾನು ಹೇಳ್ತಾ ಇರೋದು, ನಿನಗೆ ಯಾವುದು ವ್ಯಾಲ್ಯೂ ಅಂತ ಅನ್ಸುತ್ತೋ, ನೀನು ನನ್ನ ಈ ಪಟಾಕಿ ಲಿಸ್ಟ್ನ ತೆಗೆದೆ ಅಂತಂದರೆ 99% ಓವರ್ 5 years ಬೀಟ್ ಆಲ್ ದಿಸ್, ನಾಟ್ ಜಸ್ಟ್ ಬೀಟ್ ಬೈ ಟೇಕ್ ಮಾರ್ಜಿನ್. ಫೈನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದರೆ, ಇಲ್ಲದೆ ಇರುವಂಥ ಟಾಟಾ ಮೋಟರ್ಸ್ನ ತೆಗೆದೆ ಅಂತಂದರೆ, ಬಜಾಜ್ ತೆಗೆದೆ ಅಂತಂದರೆ, ಇದೇ ಇನ್ಫಿ ಒಂದು ಸೆಲಲ್ ಪರೇಕ್ ಮೇಲೆ ಅಕ್ಯುಸೇಷನ್ ಅಂತ ಒಂದು ಎಂಪ್ಲಾಯೀಸ್ ಹಾಕಿದ್ರು. ಅದು 5 ವರ್ಷ ಆಗ್ತಾ ಇದೆಯಾ, 6 ವರ್ಷ ಆಗ್ತಾ ಇದೆಯಾ? ಅವತ್ತಿಗೆ ತಗೊಂಡಿದ್ದೀವಿ ಅಂತಂದ್ರೆ ಅದು 600 ರೂಪಾಯಿ. ಹೌದು, 700 ಸಮಥಿಂಗ್ ಸರ್. ಹೌದು ಹೌದು ಹೌದು. ಎಸ್, ಅದು ಇವತ್ತಿಗೂ ಪಾಸಿಟಿವ್, ಅದು ಯಾವಾಗಲೂ ಪಾಸಿಟಿವ್. ಅದರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಅದನ್ನ ಕನ್ಸಿಡರ್ ಮಾಡಿದ್ರು? ಸೊ ದೆನ್ ವೆನ್ ಡಿಡ್ ಯು ಡೂ ಇಟ್ ವೆನ್ ದೇರ್ ಆರ್ ಟೈಮ್ಸ್ ಆಫ್ ಟ್ರಬಲ್? ಟೈಮ್ಸ್ ಆಫ್ ಟ್ರಬಲ್ ಅಲ್ಲೇ ನಾವು ಭಯ ಪಟ್ಕೊಂಡು ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತೀವಲ್ಲ. ರಿಟೇಲ್ ಇನ್ವೆಸ್ಟರ್ಸ್ ಅಧಿಕವಾಗಿ ಮಾಡ್ತಾ ಈ ಇದ್ದಾರೆ. ವರ್ಷ ಅವರೇನೆ ಮಾಡ್ತಾ ఇరుదాగి ಹೇಳ್ತಾ ఇದ್ದಾರೆ. ధన్యవాదాలు. మీకు సందేహాలు ఉండి మీరు నాతో కాంటాక్ట్ చేయాలనుకుంటున్నారంటే స్క్రీన్లో కనిపిస్తున్న మెయిల్ ఐడికి మీరు మెసేజ్ చేయండి. మా తలక టీం మీకు కాంటాక్ట్ చేస్తారు.